ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ ಗಾಯ್ಸ್, ನಾ ಮಟನ್ ಮಾಡಕತ್ತೀನಿ. ಇವತ್ತು ಮಟನ್ 1 kg ಐತೆ ನೋಡ್ರಿ. ಸ್ವಚ್ಛಂಗೆ ತೊಳ್ಕೊಂಡು ಕುಕ್ಕರ್ನಾಗ ಹಾಕ್ಕೊಂಡಿನಿ. ಇದು 6 ಟಮಾಟಿ ಕೊಯ್ಕೊಂಡಿನಿ. ಗ್ಯಾಸ್ ಮೇಲೆ ಇಟ್ಕೋಬೇಕು ಕುಕ್ಕರ್. ಆಮೇಲೆ ಅದು ಕೊಯ್ದಿಟ್ಟು ಟಮಾಟಿ ಅದ್ರೊಳಗೆ ಹಾಕ್ಕೊಂಡು ಅದ್ರೊಳಗೆ ಉಪ್ಪು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಮಾಡಿಂದ ನೋಡ್ರಿ ಸ್ವಲ್ಪ ಕುದಿಬೇಕು. ಒಂದು 5 ನಿಮಿಷ ಕುದಿಯಕ್ಕೆ ಇಟ್ಟಿನಂಗೆ. ಅದು ಆದಮೇಲೆ ನೋಡ್ರಿ ನೀರು ಹಾಕಕತ್ತೀನಿ ಕುದಿಬೇಕಂತ. ಒಂದು 2 ಗ್ಲಾಸ್ ಹಾಕ್ಕೊಂಡಿನಿ ರೀ. ನೋಡ್ರಿ ಕುದಿಬೇಕಲ್ಲ, ಅದು ಚಲೋ ತಂಗ. ಮತ್ತು ಇದು ಕುದಿಯೋಕೆ 2 ಗ್ಲಾಸ್ ನೀರು ಹಾಕ್ಕೊಂಡು ಒಂದು 6-7 ಸಿಟಿ ಮಾಡ್ಕೊತೀನಿ ನೋಡ್ರಿ ಗಾಯ್ಸ್. ನಾನು ಕುದ್ದಾದ ನಂತರ ನೋಡ್ರಿ ಎಷ್ಟು ಚಲೋ ಕುದ್ದಿತ್ತು ನೋಡ್ರಿ ಗಾಯ್ಸ್. ನೋಡ್ರಿ ಈಗ ಮಸಾಲೆ ತೊಗೊಳಕತ್ತೀನಿ. ಮಸಾಲೆಗೆ ಏನೈತಿ, ಕೊಬ್ಬರಿ, ಅದ್ರಕ್, ಲಸೂನ್, ಕೊತ್ತಂಬರಿ, ಒಂದು ಇಲೈಚಿ ಹಾಕ್ಕೊಂಡಿನಿ ನೋಡ್ರಿ ನಾನು ಗಾಯ್ಸ್. ಪೇಸ್ಟ್ ರೆಡಿ. ಸೊ ಇವಾಗ ನೋಡ್ರಿ ಹಿಂಗೆ ಆಗ್ತೈತಿ. ಉಳ್ಳಾಗಡ್ಡಿ, ತೇಜ್ಪತ್ತ 2 ಹಾಕ್ಕೊಂಡಿನಿ. ಎಣ್ಣೆಗೆ ಹುರ್ಕೋಬೇಕು ಚಲೋ ಕೆಂಪಗೆ ಆಗೋ ಮಟ ರೀ. ಶಾರ್ಟ್ಕಟ್ ರೆಸಿಪಿ ಐತೆ ನೋಡ್ರಿ, ಜಾಸ್ತಿ ಲಾಂಗ್ ಏನಿಲ್ಲ, ಯಾರಾದರೂ ಮಾಡ್ಕೊಂಡು ತಿನ್ಬೋದು. ಮಟನ್ ಸಾರು ಮಾಡತ್ತೇನೆ ನೋಡ್ರಿ. ಇದೈತಿ ಮಟನ್ ಮಸಾಲ ಹಾಕ್ಕೊಂಡು ಆಮೇಲೆ ನೋಡ್ರಿ ಇದೈತಿ ಗರಂ ಮಸಾಲ ಪೌಡರ್ ಐತೆ ನೋಡ್ರಿ. ಇದು ಹಾಕ್ಕೋಬೇಕು. ಆಮೇಲೆ ಧನಿಯಾ ಪೌಡ್ರ್ ಹಾಕ್ಕೋಬೇಕು ನೋಡ್ರಿ ಗಾಯ್ಸ್. ಇದು ಧನಿಯಾ ಪೌಡ್ರ್ ಐತೆ ನೋಡ್ರಿ ಗೈಸ್. ಎಲ್ಲ ಎಣ್ಣೆಗೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಕಂದ ಮಸಾಲ ಹಾಕ್ಕೋಬೇಕು ರೀ. ಖಾರ ಪುಡಿ ಇರ್ತೈತಲ್ರಿ, ನಿಮ್ಮ ಕಡೆ ಯಾವುದೈತಿ ಅದು ಹಾಕ್ಕೋಬೋದು. ನನ್ನ ಕಡೆ ಕಂದ ಮಸಾಲ ಐತಿ, ಸೊ ನಾ ಕಂದ ಮಸಾಲ ಹಾಕಕತ್ತೀನಿ ನೋಡ್ರಿ. 2.5 ಚಮಚ ಹಾಕ್ಕೊಳಕತ್ತೀನಿ. ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ನನಗೆ ಎಷ್ಟು ಬೇಕು ನಾ ಅಷ್ಟು ಹಾಕ್ಕೊಳಕತ್ತೀನಿ ನೋಡ್ರಿ ಗೈಸ್. ಇದೆಲ್ಲ ಹಾಕಿ ಚಲೋ ತಂಗ ಅದಕ್ಕೆ ಮಿಕ್ಸ್ ಮಾಡ್ಬೇಕು ರೀ ಒಂದು 5 ನಿಮಿಷ. ಆದಮೇಲೆ ಅದು ಪೇಸ್ಟ್ ಹಾಕ್ಕೋಬೇಕು ರೀ. ನಾವು ಹರಿದಿದ್ದು ಮಸಾಲೆ ತೊಗೋಬೇಕು. ಅದು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ರೀ ಚಲೋ ತಂಗ. ನೋಡ್ರಿ ಈಗ ನಾನು ಹಾಕಕತ್ತೀನಿ. ನಾನಂದ್ರೆ ಮಮ್ಮಿ ಮಾಡಕತ್ತಾಳ, ನಮ್ಮ ಮಮ್ಮಿ ಮಾಡಕತ್ತಾಳ ಅಡ್ಗೆ. ಸೊ ನಾ ಬರೀ ವಿಡಿಯೋ ಶೂಟ್ ಮಾಡಕತ್ತೀನಿ ರೀ ಗಾಯ್ಸ್. ನಮ್ಮ ವಿಡಿಯೋ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಗಾಯ್ಸ್. ನಿಮ್ಗೆ ಇಷ್ಟ ಆದರೆ ರೆಸಿಪಿ ಹೆಂಗೈತಿ ಹೆಂಗಿಲ್ಲ ಅಂತ. ಸೊ ಸಪೋರ್ಟ್ ಇರಲಿ ಗಾಯ್ಸ್. ಸೊ ನೋಡ್ರಿ ಈ ಥರ ಆಗೈತಿ. ಇದಕ್ಕೆ ಚಲೋ ತನಕ ಮಿಕ್ಸ್ ಮಾಡ್ಕೋಬೇಕ್ರಿ ಗಾಯ್ಸ್. ನೋಡ್ರಿ ಹಿಂಗೆ ಚಲೋ ಫ್ರೈ ಮಾಡ್ಕೊಂಡ್ರೆ ಎಣ್ಣೆ ಬಿಡ್ತೈತೆ ರೀ ಗಾಯ್ಸ್. ನೋಡ್ರಿ ಕಲರ್ ಎಷ್ಟು ಚಲೋ ಆಗೈತಿ. ಕಲರ್ ಆಗಕ್ಕಂತಂದ್ರೆ ಇನ್ನೂ ಸ್ವಲ್ಪ ಏನು ಹಾಕ್ತೀನಿ ಅಂತಂದ್ರೆ ನೋಡ್ರಿ ನಾ ಈಗ ಏನು ಹಾಕ್ತೀನಿ ನೋಡ್ರಿ, ಒಂದು 5 ನಿಮಿಷ ಹಿಂಗೆ ಅದಕ್ಕೆ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಒಂದು ಟೇಬಲ್ ಸ್ಪೂನ್ ಮಿರ್ಚಿ ಪೌಡರ್ ಹಾಕ್ಕೊಳಕತ್ತೀನಿ ನೋಡ್ರಿ. ಮಿರ್ಚಿ ಪೌಡ್ರ್ ಐತ್ರಿ ಇದು. ಮಿರ್ಚಿ ಪೌಡ್ರ್ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಗೈಸ್. ಚಲೋ ತಂಗ ಮಿಕ್ಸ್ ಮಾಡಿ ನೋಡ್ರಿ ಗೈಸ್. ನಾ ಮಿಕ್ಸ್ ಮಾಡತ್ತೀನಿ ನೋಡ್ರಿ. ಈ ಥರ ಎಕ್ದಮ್ ಈಸಿ ಐತ್ರಿ, ಆ झंझट ಇಲ್ಲ, ಯಾರಾದರೂ ಮಾಡ್ಕೊಂಡು ತಿನ್ಬೋದು. ಸೊ ಅಷ್ಟೇನೋ ವಿಡಿಯೋ ನನಗೆ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಪ್ರಯತ್ನ ಪಡ್ತೀನಿ ಚಲೋ ಶೂಟ್ ಮಾಡಿ ಹಾಕಕ್ರಿ ಗೈಸ್ ರೆಸಿಪಿಗಳು. ನೋಡ್ರಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಗೈಸ್ ಪ್ಲೀಸ್. ಸೊ ನೋಡ್ರಿ ಆತ. ಈಗ ಕುದ್ದಿದ್ದು ಮಟನ್ ತೊಗೋಬೇಕ್ರಿ. ಇದಕ್ಕೆ ಒಂದು 5 ನಿಮಿಷ ಬಿಡ್ಬೇಕ್ರಿ. ಹಿಂಗೆ ಕುದ್ದಿದ್ದು ಮಟನ್ ಇರ್ತೈತಿ. ಕುದ್ದಿದ್ದು ಮಟನ್ ಇದ್ರೊಳಗೆ ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ಬೇಕು. ಬಟ್ ಹಾಕಿಲ್ಲ. ಇದು ಒಂದು 5 ನಿಮಿಷ ಹಿಂಗೆ ಇದಾಗಬೇಕು, ಫ್ರೈ ಆಗ್ಬೇಕು ಚಲೋ ತಂಗ ಮಸಾಲೆ. ಅದಕ್ಕೆ ಸೊ ಮಾತಾಡಕತ್ತೀನಿ ರೀ ಗೈಸ್. ನೋಡ್ರಿ ಈಗ ಅದು ಮಟನ್ ಇದ್ರಾಗ ಹಾಕ್ಕೊಂಡಿನಿ. ಆ ಮಟನ್ ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ್ರಿ ಗಾಯ್ಸ್. ಸೊ ಕ್ಷಮೆ ಇರಲಿ ಏನರ ತಪ್ಪು ಆದರೆ ನನ್ನ ಕಡೆ ಅಂತ. ಇದಕ್ಕಂದರೆ ನನ್ನ ವಿಡಿಯೋ ಮಾಡೋಕ್ಕಷ್ಟೇನು ಬರೋಂಗಿಲ್ಲ. ಸೊ ಅದಕ್ಕೆ ನೋಡ್ರಿ ಗೈಸ್ ಡಬ್ರಿ ಬೀಳ್ತಿತ್ತು ಉಳ್ಕೊಂತ. ಇಲ್ಲಾಂದ್ರೆ ಇದು ಮಾಡಿದೆಲ್ಲ ಅಡುಗೆ ತಳಾಗಿರ್ತೈತಿ ಗ್ಯಾಸ್ ಮೇಲೆ. ಸೊ ನೋಡ್ರಿ ಗೈಸ್ ಹಿಂಗೆ ಆಗ್ತಾ ಇರ್ತೈತಿ. ಸೊ ನೋಡ್ರಿ ಇಷ್ಟಾತ. ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೋಬೋದು ಗೈಸ್. ನಮ್ಗೆ ಇಷ್ಟು ನೀರು ಸಾಕು. ನಮ್ಗಂದ್ರೆ ನೀರಂದ್ರೆ ಸಾರು ಸಾಕು ಇಷ್ಟ. ಸೊ ನೋಡ್ರಿ ಎಷ್ಟು ಚಲೋ ಆಗೈತೆ ರೀ ಗಾಯ್ಸ್. ವಾಸನೆ ಅಂತೂ ಘಮ ಘಮ ಅಂತ ಐತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.